ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮಗೆ ಡೀಪ್ ನೆಕ್ ಬ್ಲೌಸ್ ಬಗ್ಗೆನೇ ಸ್ವಲ್ಪ ತಿಳಿಸ್ಕೊಡ್ತಿದ್ದೀನಿ. ಯಾಕೆ ಅಂದರೆ ನಾನು ಡೀಪ್ ನೆಕ್ ಬ್ಲೌಸ್ ಬಗ್ಗೆ ತುಂಬಾ ಕ್ಲಾಸ್ ಮಾಡಿದ್ದೀನಿ. ಆದರೂ ಕೂಡ ಕೆಲವೊಬ್ಬರಿಗೆ ಡೀಪ್ ನೆಕ್ ಬ್ಲೌಸಲ್ಲಿ ನನಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ, ಆರ್ಮೋಲ್ ಹತ್ರ ರಿಂಕಲ್ಸ್ ಬರ್ತಿದೆ, ಈ ರೀತಿ ನನಗೆ ಪದೇ ಪದೇ ಕಮೆಂಟ್ ಬರ್ತಾನೆ ಇರುತ್ತೆ. ಸೊ ಶೋಲ್ಡರ್ ಡ್ರಾಪ್ ಡೀಪ್ ನೆಕ್ಕಲ್ಲಿ ಯಾಕೆ ಆಗುತ್ತೆ? ಇದು ತುಂಬ ಜನಕ್ಕೆ ಕಾಡುವಂಥ ಸಮಸ್ಯೆ. ಅದರಲ್ಲೂ ಟೈಲರ್ಗೆ ಅವ್ರಿಗೆ ಟೈಲರಿಂಗ್ಗೆ ಬೇಡ ಅನ್ಸೋದು ಈ ಡೀಪ್ ನೆಕ್ ಬ್ಲೌಸೇ. ಯಾವುದೇ ಪ್ಯಾಟರ್ನ್ ಬ್ಲೌಸ್ ಸ್ಟಿಚ್ ಮಾಡಿ ಇಲ್ಲಿ ನಮ್ಗೆ ಪ್ರಾಬ್ಲಮ್ ಬರೋದಿಲ್ಲ. ಸೊ ನೀವು ಕ್ಲೌಸ್ ನೆಕ್ ಹೊಲಿತಿದ್ದೀರಾ, ಬೋಟ್ ನೆಕ್ ಹೊಲಿತಿದ್ದೀರಾ ಅಂದರೆ ನಿಮಗೆ ಪರ್ಫೆಕ್ಟ್ ಮೆಥಡ್ ಗೊತ್ತಿದೆ ಅಂದರೆ ನೀವು ಎನಿ ಶೇಪ್ ಬಾಡಿ, ಎನಿ ಸೈಜ್ ಬಾಡಿಗೆ 100% ಫಿಟ್ಟಿಂಗ್ ಕೊಡ್ಬೋದು. ಆದರೆ ನೀವು ಡೀಪ್ ನೆಕ್ ಹೊಲಿತಿದ್ದೀರಾ ಅಂದರೆ ಇಲ್ಲಿ ಈ ಗ್ಯಾರಂಟಿ ನಾವು ಕೂಡ ಕೊಡೋಕ್ಕಾಗೋದಿಲ್ಲ. ಡೀಪ್ ನೆಕ್ಕಲ್ಲಿ ನಮಗೆ ಈ ಶೋಲ್ಡ್ರ್ ವಿಡ್ತ್ ಅವ್ರು ಎಷ್ಟು ತೊಗೋತಿದ್ದಾರೆ, ಹಾಗೆ ಬ್ಯಾಕಲ್ಲಿ ಎಷ್ಟು ಡೀಪ್ ಬೇಕಾಗಿದೆ, ಇದೆಲ್ಲ ನಮಗೆ ಮ್ಯಾಟ್ರ್ ಆಗುತ್ತೆ. ಫ್ರಂಟಲ್ಲಿ ನಿಮಗೆ ಒಂದು ಫಿಕ್ಸ್ ಡೀಪ್ ಇರ್ಬೋದು, ನೀವು 6 ಹಾಕ್ತೀರಾ ಅಂದರೆ 6 ಹಾಕೋಕ್ಕಾಗುತ್ತೆ. ಅದೇ ಬ್ಯಾಕಲ್ಲಿ ಆ ರೀತಿ ಇರೋದಿಲ್ಲ. ನಮಗೆ ಡೀಪ್ ಅನ್ನೋದನ್ನ 3 ಇಂಚು ತೊಗೋಬೋದು, 5 ಇಂಚು ತೊಗೋಬೋದು, 10 ಇಂಚು ತೊಗೋಬೋದು, ಬ್ಯಾಕ್ಲೆಸ್ಸು ತೊಗೋಬೋದು. ಸೊ ಇದೆಲ್ಲ ನಮಗೆ ಗೊತ್ತಿರಬೇಕು. ನಾವು ಎಷ್ಟು ಇಂಚು ಡೀಪ್ ಡೌನ್ ಹೋಗ್ತಾ ಇದ್ದೀವಿ, ಇದು ಎಷ್ಟು ಕೇಳ್ತಿದ್ದಾರೆ, ಅದಕ್ಕೆ ತಕ್ಕನಾಗಿ ನಾನು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು, ಈ ನಾಲೆಡ್ಜ್ ಎಲ್ಲ ಇದ್ದಾಗ ಅಷ್ಟೇ ನಿಮಗೆ ಡೀಪ್ ನೆಕ್ ಬ್ಲೌಸಲ್ಲಿ ಪ್ರಾಬ್ಲಮ್ ಬರೋದಿಲ್ಲ. ಒಂದು ಫಿಕ್ಸ್ ಡೀಪು ಇಲ್ಲದೆ ಇರೋದ್ರಿಂದ ನಮಗಿಲ್ಲಿ ಒಂದು ಫಿಕ್ಸ್ ಮೆಥಡ್ ಅಥವಾ ಫಾರ್ಮುಲಾ ಇಲ್ಲಿ ಡೀಪ್ ನೆಕ್ಕಲ್ಲಿ ಕೊಡೋಕ್ಕಾಗೋದಿಲ್ಲ. ಸೊ ಎಕ್ಸಾಂಪಲ್, ನೀವೇನಾದ್ರು ಇವಾಗ ನಿಮ್ಮ ಬ್ಯಾಕ್ ಅನ್ಕೊಳ್ಳಿದ್ದು, ನೀವು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ತಿದ್ದೀರಾ ಅಂದರೆ, ಸೊ ಇದು ನಿಮ್ಮ ಬ್ಯಾಕ್ ಪಾರ್ಟ್ ಅನ್ಕೊಳ್ಳಿ. ನಿಮ್ಮ ಡೀಪ್ ಎಲ್ಲಿವರೆಗೂ ಇದೆ ಮೊದಲು ನೀವು ನೋಡ್ಕೋಬೇಕು. ನಿಮ್ಮ ಡೀಪು ಅಕ್ರಾಸ್ ಬ್ಯಾಕ್ವರೆಗೂ ಇದೆಯಾ, ಅಥವಾ ಚೆಸ್ಟ್ ಲೈನ್ವರೆಗೂ ಇದೆಯಾ, ಅಥವಾ ಬಸ್ಟ್ ಲೈನ್ವರೆಗೂ ಇದೆಯಾ, ಅಥವಾ ಇನ್ನೂ ಇದು ದಾಟಿ ಇನ್ನೂ ಕೆಳಗಡೆ ಹೋಗ್ತಿದೆಯಾ, ಇದೆಲ್ಲ ನಿಮಗೆ ಗೊತ್ತಿದ್ದಾಗಷ್ಟೇ ಅದಕ್ಕೆ ಕರೆಕ್ಟಾಗಿ ನೀವು ಮೈನಸ್ ಮಾಡ್ಕೋಬೇಕು. ಈಗ ನಿಮ್ಮ ಡೀಪು ಇಷ್ಟೇ ಬರ್ತಾ ಇದೆ ಅಂದರೆ ಅಕ್ರಾಸ್ ಬ್ಯಾಕಲ್ಲೇ ಬರ್ತಾ ಇದೆ ಅಂದರೆ ಇದಕ್ಕೆ ನೀವು ಶೋಲ್ಡರು ಹಾರ್ಮೋಲು ತಗೊಳ್ಳೋದು ಬೇರೆ ಇರುತ್ತೆ. ನಿಮ್ಮ ಡೀಪು ಅಕ್ರಾಸ್ ಬ್ಯಾಕ್ ದಾಟಿ ಕೆಳಗಡೆ ಬರ್ತಾ ಇದೆ, ಇಲ್ಲೇನೆ ನೀವು ಶೋಲ್ಡರು ಹಾರ್ಮೋಲ್ ಡೆಪ್ನ ಬೇರೆ ತಗೋಬೇಕಾಗುತ್ತೆ. ಇದು ಬಿಟ್ಟು ಇನ್ನೂ ಡೌನ್ ಹೋಗ್ತಾ ಇದ್ದೀರಾ ನೀವು ಅಂದ್ರೂ ಕೂಡ ನಿಮ್ಗೆ ಇಲ್ಲಿ ಬೇರೆದೇ ಮೆಥಡ್ ಇರುತ್ತೆ. ಹಾಗೇನೆ ಇದು ಬಿಟ್ಟು ನೀವು ಇನ್ನು ಬ್ಯಾಕ್ಲೆಸ್ ಆಗ್ತಾ ಇದ್ದೀರಾ, ಜಸ್ಟ್ ಇಲ್ಲೊಂದು ಡೋರಿ ಮಾತ್ರ ತಗೋತಿದ್ದೀರಾ ಅಂದರೆ ನೀವು ಕಂಪ್ಲೀಟ್ ಆಗಿ ಈ ಬ್ಲೌಸ್ನ ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಕಂಟ್ರೋಲ್ ಅಂದರೆ ಏನು ಅಂದರೆ, ನಿಮ್ಮ ಬ್ಯಾಕ್ ಪಾರ್ಟಲ್ಲಿ ನೀವು ಎಷ್ಟು ಬಟ್ಟೆ ರಿಮೂವ್ ಮಾಡ್ತಿದ್ದೀರಾ ಅಷ್ಟು ನೀವು ಇದನ್ನು ಚಿಕ್ಕದು ಮಾಡಬೇಕಾಗುತ್ತೆ. ಶೋಲ್ಡರ್ ಮೈನಸ್ ಮಾಡೋದಿರಲಿ, ಆರ್ಮೋಲ್ ಡೆಪ್ತು ಮೇಲೆ ಮಾಡೋದಿರ್ಬೋದು, ಅಥವಾ ಚೆಸ್ಟ್ ಲೈನ್ನ ಇನ್ನೂ ಕಡಿಮೆ ಮಾಡೋದಿರ್ಬೋದು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಇದು ಪರ್ಫೆಕ್ಟ್ ಮೆಥಡ್ ನಿಮಗೆ ಗೊತ್ತಿದ್ದಾಗಷ್ಟೇ ನೀವು ಡೀಪ್ ನೆಕ್ ಬ್ಲೌಸಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲದೆ ಅವ್ರಿಗೆ ಸ್ಟಿಚ್ ಮಾಡಿ ಕೊಡೋಕೆ ಸಾಧ್ಯ ಆಗುತ್ತೆ. ಇದಕ್ಕೆಲ್ಲ ಒಂದು ಫಿಕ್ಸ್ ಅಂತ ನಾವು ಫಾರ್ಮುಲಾ ಸೆಟ್ ಮಾಡೋದಕ್ಕಾಗೋದಿಲ್ಲ. ಡಿಸೈನ್ ಏನಿದೆ, ಬಾಡಿ ಟೈಪ್ಸ್ ಏನಿದೆ, ಇದೆಲ್ಲ ನೋಡಿಕೊಂಡೆ ನಾವು ನಮ್ಮ ಅನುಭವದಲ್ಲೇ ಇದನ್ನು ಕೆಲವೊಂದು ಚೇಂಜಸ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕಾಗಿರುತ್ತೆ. ಸೊ ಕೆಲವೊಂದ್ಸಲಿ ಏನಾಗುತ್ತೆ ಅಂದರೆ ನಾವು ಬರೀ ಡೀಪ್ ನೆಕ್ ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡ್ತಾ ಇರ್ತೀವಿ, ಅಂದರೆ ಅಳತೆ ಬ್ಲೌಸ್ ಅಷ್ಟೇ ತೊಗೊಂಡು ಮಾಡ್ತಿದ್ದೀವಿ ಅಂದರೆ ಬಾಡಿನಲ್ಲಿ ಬರೋ ಚೇಂಜಸ್ಸು ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ನೀವು ಒಂದು ಆರ್ಡ್ರ್ ಪ್ರಕಾರ ಕಲ್ತಿದ್ರೆ ಕ್ಲೋಸ್ ನೆಕ್ ಬ್ಲೌಸು, ಸೆಕೆಂಡ್ ಬೋಟ್ ನೆಕ್ ಬ್ಲೌಸು, ಥರ್ಡ್ ಡೀಪ್ ನೆಕ್ ಬ್ಲೌಸು, ಈ ರೀತಿ ನೀವು ಒಂದು ಆರ್ಡ್ರಲ್ಲಿ ಕಲ್ತಿದ್ದಾಗ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಬ್ಲೌಸ್ ಬಗ್ಗೆ ತುಂಬ ತಿಳ್ಕೊಂಡು ಮಾಡ್ತೀರಾ. ನೀವು ಬರೀ ಬೇರೆಯವ್ರು ಹೊಲ್ದಿರೋ ಬ್ಲೌಸ್ನ ಇಟ್ಕೊಂಡು ಹೊಲಿತಾ ಇದ್ದೀರಾ ಅಂದರೆ ಅದೊಂದು ನೀವು ಕಾಪಿ ಮಾಡ್ತಾ ಇದ್ದೀರಾ ಅಂತ. ಬೇರೆಯವ್ರು ಹೊಲ್ದಿದ್ದಾರೆ, ನಾನು ಅದನ್ನ ನೋಡಿ ಮಾಡ್ತಾ ಇದ್ದೀನಿ, ಇಷ್ಟೇ ನಿಮಗೆ ಗೊತ್ತಾಗುತ್ತೆ. ಯಾವಾಗ ನೀವು ಬಾಡಿ ಮೆಜರ್ಮೆಂಟ್ ತೊಗೊಳಕ್ಕೆ ಪ್ರಾಕ್ಟೀಸ್ ಮಾಡ್ತೀರಾ ಅವಾಗ ನಿಮಗೆ ಲೇಡೀಸ್ ಬಾಡಿ ಟೈಪ್ಸ್ ಯಾವ ಥರ ಇದೆ, ಶೋಲ್ಡ್ರು ಬ್ರಾಡ್ ಇದೆಯಾ, ಶೋಲ್ಡರ್ ಚಿಕ್ಕದಿದೆಯಾ, ಅಪ್ಪರ್ ಚೆಸ್ಟ್ಗೂ ಫುಲ್ ಬಸ್ಟ್ಗೂ ಏನು ಡಿಫ್ರೆನ್ಸ್ ಇದೆ, ಕಡಿಮೆ ಇದೆಯಾ, ಸೇಮ್ ಇದೆಯಾ, ಅಥವಾ ಬಸ್ಟ್ ಅನ್ನೋದು ಹೆವಿ ಇದೆಯಾ, ಕೈ ತುಂಬ ದಪ್ಪ ಇದೆಯಾ, ಈ ಡಿಫ್ರೆನ್ಸ್ ಎಲ್ಲ ನಿಮಗೆ ಗೊತ್ತಾದಾಗ ನೀವು ಕಟ್ಟಿಂಗಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಬ್ಲೌಸೇ ಇಸ್ಕೊಂಡು ನೀವು ಮಾಡ್ತಿದ್ದೀರಾ ಅಂದರೆ ಇದೆಲ್ಲ ನಿಮಗೆ ಗೊತ್ತಾಗಲ್ಲ. ಹಾಗೆ ಯಾರಿಗೆ ತುಂಬ ಡೀಪ್ ನೆಕ್ ಇಷ್ಟ ಆಗುತ್ತೆ, ಹಾಗೆ ಯಾರಿಗೆ ಈ ಸ್ಟ್ರಾಪ್ನ ತುಂಬ ಚಿಕ್ಕದಾಗಿ ಇಟ್ಕೊಂಡು ಬ್ಲೌಸ್ ಹೊಲಿಸ್ಕೊಳ್ಳೋದು ಇಷ್ಟ ಆಗುತ್ತೆ, ಅವರು ನಾನು ಹಾಕಿರೋ ಈ ಪ್ಯಾಟರ್ನ್ ಬ್ಲೌಸ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇದು ಬ್ಯಾಕ್ ಬೋಟ್ ನೆಕ್ ಇದೆ, ಫ್ರಂಟ್ ಡೀಪ್ ನೆಕ್ ಇದೆ. ಈ ಪ್ಯಾಟರ್ನ್ ಬ್ಲೌಸಲ್ಲಿ ನೀವು ಈ ಸ್ಟ್ರಾಪ್ ವಿಡ್ತ್ನ ಎಷ್ಟೇ ಚಿಕ್ಕದು ಹಾಕಿದ್ರು ಶೋಲ್ಡರ್ ಡ್ರಾಪ್ ಅನ್ನೋ ಸಮಸ್ಯೆ ಬರೋದಿಲ್ಲ, ಆರ್ಮೋಲ್ ಹತ್ರ ರಿಂಕಲ್ಸ್ ಬರೋದಿಲ್ಲ. ಹಾಗೆ ಎನಿ ಶೇಪ್ ಬಾಡಿ, ಎನಿ ಸೈಜ್ ಬಾಡಿಗೂ ಕೂಡ ನೀವು ಈ ಪ್ಯಾಟರ್ನ್ ಬ್ಲೌಸ್ನ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿ ಕೊಡ್ಬೋದು. ಅಂದರೆ ನಿಮಗೆ ಮೆಥಡ್ ಅನ್ನೋದು ಕರೆಕ್ಟಾಗಿ ಗೊತ್ತಿದೆ ಅಂದರೆ. ಸೊ ಯಾರಿಗೆ ಈ ಬ್ಲೌಸಲ್ಲಿ ನೀವು ಪರ್ಫೆಕ್ಟ್ ಆಗಬೇಕಂದ್ರೆ ನಮ್ಮ ಆ್ಯಪಲ್ಲಿ ಈ ಕೋರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ್ಯಪ್ ಇನ್ನೂ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ನ ಶೇರ್ ಮಾಡಿರ್ತೀನಿ, ಸೊ ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಈ ಬ್ಲೌಸ್ನ ನಾನು ಪ್ರಿನ್ಸ್ ಕಟ್ಟಲ್ಲೇ ತೊಗೊಂಡಿದ್ದೀನಿ. ಬ್ಯಾಕಲ್ಲಿ ಈ ರೀತಿ ಬೋಟ್ ಶೇಪ್ ತೊಗೊಂಡು ಈ ರೀತಿ ಒಂದು ಡಿಸೈನ್ ತೊಗೊಂಡಿದ್ದೀನಿ. ಸ್ಲೀವಲ್ಲಿ ಈ ರೀತಿ ಬೀಡ್ಸ್ ಹಾಕಿ ಬಟನ್ ಹಾಕಿ ಹೈಲೈಟ್ ಮಾಡಿದ್ದೀನಿ, ಪಫ್ ಸ್ಲೀವೇ ತೊಗೊಂಡಿದ್ದೀನಿ. ಸೊ ಬೇಗ ನಮ್ಮ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಈ ಬ್ಲೌಸ್ ಕೋರ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.